ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಹೋಮ್ ಮೇಡ್ ಹೇರ್ ಆಯಿಲ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ನಮ್ಮ ಮನೇಲಿ ಇದೇ ಆಯಿಲ್ ಯೂಸ್ ಮಾಡೋದು. ನನ್ನ ಮಗಳು ಹೇರ್ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಹೇಳಿ. ಅವಳಿಗೂ ಇದೇ ಆಯಿಲನ್ನು ಹಾಕ್ತೀನಿ ನಾನು. ನನ್ನ ಮಗಳಿಗೆ, ನನ್ನ ಮಗನಿಗೆ, ನನಗೆ ಎಲ್ಲ ಮನೇಲೇ ಈ ಥರ ಎಣ್ಣೆ ಎಲ್ಲ ರೆಡಿ ಮಾಡ್ಕೋಬೇಕಾಗುತ್ತೆ ನ್ಯಾಚುರಲ್ಲಾಗಿ. ನೋಡಿ ನನ್ನ ಮಗಳು ಕೂದಲು ಹೇಗಿದೆ. ಇವಳಿಗೆ ಇದೇ ಎಣ್ಣೆ ಹಾಕೋದು ನಾನು. ಉದುರಲ್ಲ ಮತ್ತು ಕಪ್ಪಿರುತ್ತೆ, ಹಾಗೆ ಉದ್ದ ಬರುತ್ತೆ, ಬೇಗ ಉದ್ದ ಬರುತ್ತೆ. ಈಗ ಹೆಣ್ಮಕ್ಳಿಗೆ ಉದ್ದ ಕೂದಲಂದ್ರೆ ಇಷ್ಟ ಅಲ್ವಾ, ಯಾವುದೇ ಹೆಣ್ಮಕ್ಳಿಗಾದ್ರು. ಹಾಗಾಗಿ ಬೇಗ ಉದ್ದ ಬರುತ್ತೆ. ಮತ್ತೀಗ ಜಾಸ್ತಿ ಮಕ್ಕಳಿಗೆ ಬಿಳಿ ಕೂದಲಾಗ್ತಾ ಇದೆ. ಅದಕ್ಕೋಸ್ಕರ ಈ ಥರ ಮನೇಲೇ ಎಣ್ಣೆ ಮಾಡಿ ಹಚ್ಚಬೇಕು. ಗಂಡು ಮಕ್ಕಳಿಗಾಗಲಿ ಹೆಣ್ಮಕ್ಳಿಗಾಗಲಿ ಎಣ್ಣೆ ಇದೇ ಥರ ಮಾಡಿ ಹಚ್ಚಿದ್ರೆ ತುಂಬ ಒಳ್ಳೆಯದು. ಮತ್ತು ಹಾಕಿ ಹಾಗೆ ಬಿಡಬಾರ್ದು. ಸ್ವಲ್ಪ ಹಾಕಾದ್ಮೇಲೆ ಚಂದ ಮಾಡಿ ಮಸಾಜ್ ಮಾಡಬೇಕು ನೋಡಿ. ಈ ಥರ ಮಸಾಜ್ ಮಾಡ್ತೀನಿ ನಾನು ಯಾವಾಗಲೂ. ಈ ಎಣ್ಣೆ ನಾನು ಶನಿವಾರ ಹಚ್ಚಿ ಭಾನುವಾರ ಮಕ್ಳಿಗೆ ಸ್ನಾನ ಮಾಡಿಸ್ತೀನಿ. ಇದು ದಿನ ಹಾಕ್ಬೇಕನ್ನೋದೇನಿಲ್ಲ. ಶನಿವಾರ ಹಚ್ಚಿ ಭಾನುವಾರ ಸ್ನಾನ ಮಾಡಿಸ್ಬೋದು. ಅಂದರೆ ಚಂದ ಮಸಾಜ್ ಮಾಡಬೇಕಷ್ಟೇ. ಚಂದ ಮಸಾಜ್ ಮಾಡಿದ್ರೆ ಸಾಕು. ಇನ್ನು ಸ್ಕೂಲಿಗೆ ಹೋಗೋ ಮಕ್ಕಳು ಹಾಕ್ಕೊಳಕ್ಕೆ ಕೇಳಲ್ಲ ಎಣ್ಣೆನ. ಬೇಡ ಬೇಡ ಅಂಥೇಳಿ ಇದು ಮಾಡ್ತಾರೆ. ಮುಖ ಕಪ್ಪು ಕಾಣುತ್ತೆ, ಇವಾಗಲೇ ಈ ಥರ ಅಂತಾರೆ, ಮುಖ ಕಪ್ಪು ಕಾಣುತ್ತೆ, ಇಲ್ಲಿ ಹಣೆ ಹತ್ರ ಎಲ್ಲ ಎಣ್ಣೆ ಬರುತ್ತೆ ಅಂಥೇಳಿ. ಹಾಗಾಗಿ ನಾನು ಶನಿವಾರ ಹಾಕಿ ಭಾನುವಾರ ಸ್ನಾನ ಮಾಡಿಸ್ತೀನಿ. ಇನ್ನು ನನ್ನ ತಲೆ ಕೂದಲಂತೂ ಒರಟದು, ಬಿಡ್ಸೋಕ್ಕೆ ಆಗಲ್ಲ. ತಲೆಗೆ ಬಾಚಣಿಗೆ ಹಾಕಿದ್ರೆ ಹೊರಗೆ ಬರಲ್ಲ, ಅದು ತೆಗಿಯೋಕ್ಕೆ ಆಗಲ್ಲ, ಆ ಥರ ಇರುತ್ತೆ ನನ್ನ ಕೂದಲು. ಎಣ್ಣೆ ಹಾಕಿ ಸ್ನಾನ ಮಾಡಿದ್ಮೇಲೆ ಸ್ವಲ್ಪ ಕರೆಕ್ಟಾಗುತ್ತೆ. ಅಂದರೆ ಒಂದು 2-3 ದಿನ ಆದ್ಕೂಡ್ಲೆ ಮತ್ತೆ ಎಣ್ಣೆ ಹಚ್ತೀನಿ, ಮತ್ತೆ ಹಾಗೆ ಮಾಡ್ತೀನಿ. ಅಂದರೆ ಒಂದು ವಾರ ಹಚ್ಚಿಲ್ಲ ಅಂದರೆ ಮತ್ತೆ ಅದು ಒರಟು, ಅಂದರೆ ಫುಲ್ ರಫ್ ಆಗಿ ಇದಾಗುತ್ತೆ. ಎಣ್ಣೆ ಹಚ್ತಾ ಇರ್ತೀನಿ. ಕೂದಲು ಬೇರೆ ದಪ್ಪ ಇದೆ, ಬೇಗ ಉದ್ದ ಬರುತ್ತೆ, ಹಾಗಾಗಿ ಕಟ್ ಮಾಡಿಸ್ತಾ ಇರ್ತೀನಿ ನಾನು. ನನ್ನ ಮಗಳಿಗಂತೂ ಕಟ್ ಮಾಡೋಕ್ಕೆ ಬಿಡಲ್ಲ ಅವರಪ್ಪ. ಚೆನ್ನಾಗಿದೆ, ಬೇಡ ಬಿಡು ಬಿಡು ಅಂತ ಬೈತಾರೆ, ಕಟ್ ಮಾಡಿಸಲ್ಲ. ಹಾಗಾಗಿ ಅವಳಿಗೆ ಡ್ಯಾನ್ಸಿಗೆಲ್ಲ ಬೇಕಾಗುತ್ತೆ ಸ್ಕೂಲಿಗೆ ಅಂತ ಹೇಳಿ ಕಟ್ ಮಾಡಿಸಲ್ಲ, ಉದ್ದ ಬಿಟ್ಟಿದ್ದೀನಿ. ನೋಡಿ ಎಷ್ಟು ಬಾಚಿದ್ರು ಕೂದಲು ಜಾಸ್ತಿ ಉದುರಲ್ಲ ಅದು. ನೋಡಿ 1-2 ಹಾಗೆ. ಒಬ್ಬೊಬ್ರು ತುಂಬ ಉದುರುತ್ತಲ್ಲ, ಅದಕ್ಕೋಸ್ಕರ ಈ ಥರ ಎಣ್ಣೆ ಮಾಡ್ಕೋಬೇಕು ಅಂತ ಹೇಳೋದು. ಅಂದರೆ ಮಕ್ಳಿಗೆ ಬಿಳಿ ಕೂದಲಾಗ್ತಿದೆ, ಅದನ್ನು ಫಸ್ಟು ನಾವು ಕಂಟ್ರೋಲ್ ಮಾಡ್ಕೋಬೇಕು. ಈಗ ಚಿಕ್ಕ ಏಜಲ್ಲೇ ಬಿಳಿ ಕೂದಲಾದರೆ ಪಾಪ ಮಕ್ಕಳಿಗೆ ಸ್ಕೂಲಲ್ಲೆಲ್ಲ ಆಡ್ಕೊಳ್ಳೋದೆಲ್ಲ ಮಾಡ್ತಾರೆ. ಅದಕ್ಕೋಸ್ಕರ ಇದಕ್ಕೇನೆಲ್ಲ ಹಾಕ್ತಿದ್ದೀನಿ ಅಂದರೆ 2 ಲೀಟ್ರ್ ಎಣ್ಣೆ, ಈರುಳ್ಳಿ ಒಂದು 3 ಹಾಕ್ತಾಯಿದ್ದೀನಿ ದೊಡ್ಡದು, ಆಲೋವಿರಾ ಒಂದು 2 ಆಲೋವಿರಾ, ಅಂದರೆ ಉದ್ದುದ್ದ ಇರುತ್ತಲ್ಲ ಅದು, ಇದನ್ನು ತೊಳೆದು ಬಟ್ಟೆಲಿ ಚಂದ ಒರೆಸಿ ಆಮೇಲೆ ಕಟ್ ಮಾಡಬೇಕು. ಅದರಲ್ಲಿ ಗಲೀಜೆಲ್ಲ ಇರುತ್ತೆ ಹಾಗಾಗಿ. ಆಮೇಲೆ ಒಂದು ಬೌಲು ಮೆಂತೆ. ಈ ಎಲೆನ ಒಂದೆರಡು ದಿನ ಒಣಗಿಸಿಟ್ಕೊಂಡಿದ್ದೆ. ಅಂದರೆ ಆವಾಗಲೇ ಮಾಡೋಕ್ಕಾಗಲಿಲ್ಲ, ಒಂದೆರಡು ದಿನ ಲೇಟ್ ಆಯಿತು ಅಂದರೂ ಮಾಡ್ಕೋಬೋದು. ಅದಕ್ಕೋಸ್ಕರ ಒಂದು ಪಾತ್ರೆಗೆ ನೋಡಿ 2 ಲೀಟ್ರ್ ಎಣ್ಣೆ ಇದು ಹಾಕ್ತಿದ್ದೀನಿ. ನಾನು ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೋಬೇಕಿತ್ತು, ಅಂದಾಜಾಗಲಿಲ್ಲ, ಚಿಕ್ಕ ಪಾತ್ರೆ ಇಟ್ಕೊಂಡೆ. ಅಂದರೆ ಅದು ಕರೆಕ್ಟ್ ಆಯಿತು ಮಾತ್ರ. ಆಲೋವಿರಾ, ಈರುಳ್ಳಿ ಫಸ್ಟ್ ಹಾಕ್ತೀನಿ, ಯಾಕಂದರೆ ಮೆಂತೆ ಇದು ಸ್ವಲ್ಪ ಹಸಿ ಹಸಿ ಇರುತ್ತೆ, ಬೇಗ ಬೇಯಲ್ಲ ಇದು, ಅಂದರೆ ತುಂಬ ಟೈಮ್ ತಗೊಳುತ್ತೆ. ಅದಕ್ಕೆ ಇದೊಂದು ಕುದಿಬೇಕು. ಇದಿಷ್ಟು ಕುದ್ದಾದಮೇಲೆ ಉಳ್ದಿದ್ದು ಹಾಕಬೇಕು. ಈಗ ಆಲೋವಿರಾ, ಮೆಂತೆ, ಈರುಳ್ಳಿ ಇಷ್ಟು ಹಾಕ್ತಿದ್ದೀನಿ ಚಿಕ್ಕ ಕಟ್ ಮಾಡಿ. ನೋಡಿ ಇವಾಗ ಕುದೀತಾ ಇದೆ. ಇಷ್ಟು ಕುದ್ದಾದಮೇಲೆ ಇದು ಎಲೆ, ದುಂಡು ಮಲ್ಲಿಗೆ ಎಲೆ, ದಾಸವಾಳದ ಎಲೆ, ಕರಿಬೇವಿನ ಎಲೆ, ಬೇವಿನ ಸೊಪ್ಪಿನ ಎಲೆ, ಇಷ್ಟು ಹಾಕಬೇಕು ಇವಾಗ. ಇದಕ್ಕೆ ಕುದೀತಾ ಇದೆ ನೋಡಿ, ಇವಾಗ ಹಾಕೋಣ. ಸ್ವಲ್ಪ ಹಾಕ್ತಾಯಿದ್ದೀನಿ, ಏನಕ್ಕಂದರೆ ಅದು ಪಾತ್ರೆ ಫುಲ್ ಆಗಿದೆ, ಹಾಗಾಗಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಇಷ್ಟು 4 ಥರದ ಎಲೆ ಹಾಕ್ತೀನಿ ನಾನು. ನಲ್ಲಿಕಾಯಿ ಎಲ್ಲರೂ ಸಿಕ್ಕಿದ್ರೆ ನಲ್ಲಿಕಾಯಿನೂ ಹಾಕ್ಬೋದು, ಚಿಕ್ಕಕ್ಕೆ ಕಟ್ ಮಾಡಿ ಒಣಗಿಸಿಟ್ಕೋಬೇಕು. ಇಲ್ಲ ಹಸಿನೂ ಹಾಕ್ಬೋದು, ಈ ಈರುಳ್ಳಿ ಹಾಕ್ತೀವಲ್ಲ ಅದೇ ಥರ, ಆದರೆ ಚಿಕ್ಕಕ್ಕೆ ಕಟ್ ಮಾಡಬೇಕು ಅದನ್ನು. ಆ ಸೀಸನಲ್ಲಿ ಎತ್ತಿಡ್ಕೊಂಡ್ರೆ ಆಯಿತು. ಈಗ ಇಲ್ಲ ಅಲ್ಲ, ಹಾಗಾಗಿ ನಾನು ಇಷ್ಟೇ ಹಾಕ್ತಿದ್ದೀನಿ. ಇದು ಅದು ಬೇಯಬೇಕು, ಏನಕ್ಕಂದರೆ ಹಸಿ ಹಸಿ ವಾಸನೆ ಇರುತ್ತೆ ಈರುಳ್ಳಿದು. ಅದು ಫುಲ್ಲು ರೋಸ್ಟ್ ಆದರೆ ಮಾತ್ರ ಅದು ಚೆನ್ನಾಗಾಗೋದು, ಇಲ್ಲಾಂದರೆ ಜಾಸ್ತಿ ಟೈಮ್ ಇಡೋಕ್ಕೆ ಬರಲ್ಲ ಅದು. ಅದಕ್ಕೋಸ್ಕರ ಚಂದ ಅದು ಬೇಯಬೇಕು. ನೋಡಿ ಇಷ್ಟಾಗಿದೆಯಲ್ಲ, ಇನ್ನೂ ಸ್ವಲ್ಪ ರೋಸ್ಟ್ ಆಗಬೇಕದು, ಗೊತ್ತಾಗುತ್ತೆ. ಆಮೇಲೆ ಇದು ತಿರುಗಿಸ್ತಾ ಇರಬೇಕು, ಅಂದರೆ ಅಡಿಗಡೆ ಮಾತ್ರ ರೋಸ್ಟ್ ಆಗಿರುತ್ತೆ, ಮೇಲ್ಗಡೆ ಹಾಗಾಗಿ ಹಸಿ ಹಸಿ ಇರುತ್ತೆ. ತಿರುಗಿಸ್ತಾ ಇದ್ದರೆ ಅದೆಲ್ಲ ಅಡಿ ಮೇಲೆ, ಅಂದರೆ ಮೇಲೆ ಕೆಳಗೆ ಎಲ್ಲ ಆಗುತ್ತಲ್ವ, ಫುಲ್ ಎಲ್ಲ ಚೆನ್ನಾಗಿ ಇದು ರೋಸ್ಟ್ ಆಗುತ್ತೆ. ಇಷ್ಟಾದಮೇಲೆ ಆಫ್ ಮಾಡಿ ಸೋಸ್ಕೋಬೇಕು ನಾವು. ಇವಾಗ ಟೀ ಸೋಸ್ತೀವಲ್ಲ, ಅದರಲ್ಲಿ ಇವಾಗ ಸೋಸ್ಕೊಳ್ತಾ ಇದ್ದೀನಿ. ನೋಡಿ ಅಷ್ಟು ಬಂದಿದೆ, ಅಂದರೆ ಸಪ್ರೇಟ್ ಅದನ್ನು ತೆಗ್ದಿದ್ದೀನಿ. ನೆಕ್ಸ್ಟ್ ಅದು ಯೂಸ್ ಮಾಡಲ್ಲ. ಎಣ್ಣೆ ಈ ಕಲರ್ ಬರುತ್ತೆ. ಎಲ್ಲರೂ ಇದೇ ಥರ ಎಣ್ಣೆ ಯೂಸ್ ಮಾಡಿ
ಕೂದಲು ಉದ್ದಾಗುತ್ತೆ, ಕಪ್ಪಾಗುತ್ತೆ, ಉದುರಲ್ಲ, ಹೊಟ್ಟಾಗಲ್ಲ, ಬಿಳಿ ಕೂದಲಾಗಲ್ಲ. ಅದಕ್ಕೋಸ್ಕರ ಹಾಗೆ ನಾನು 2 ಲೀಟ್ರ್ ಮಾಡಿರೋದು ಸ್ವಲ್ಪ ಎತ್ತಿಟ್ಟಿರ್ತೀನಿ, ಎಷ್ಟು ಬೇಕಷ್ಟು. ಉಳಿದಿದ್ದೊಂದು 2 ಬಾಟ್ಲಿಗೆ ತುಂಬಿಸಿ ಫ್ರಿಜ್ಜಲ್ಲಿ ಇಡ್ತೀನಿ. ಏನಕ್ಕಂದರೆ 1 ವರ್ಷದ ತನಕ ಬರುತ್ತೆ. ಅದಕ್ಕೋಸ್ಕರ ನೀವು ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಹಾಕಿ ಯೂಸ್ ಮಾಡ್ಕೋಬೋದು. ಅಂದರೆ ಎಲ್ಲದೂ ಸ್ವಲ್ಪ ಸ್ವಲ್ಪ ಮಾಡಿ, ನಾನು ಜಾಸ್ತಿ ಮಾಡಿ ಇಟ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.